ಬಾಲ್ಕಿಯಲ್ಲಿ ಕೆಲವು ದಿನಗಳ ಹಿಂದೆಯಷ್ಟೇ ನಡೆದ ಬಸವ ಜಯಂತಿ ಉತ್ಸವದಲ್ಲಿ ಕಿರಣ ಖಂಡ್ರೆ ಹಾಗೂ ಈಶ್ವರ ಖಂಡ್ರೆ ಮಧ್ಯೆ ಮಾತಿನ ಜಟಾಪಟಿ ನಡೆದಿದೆ. ಈ ವೇಳೆ ಕೊಂಚ ಎಲ್ಲರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ವೇದಿಕೆಯ ಮೇಲೆ ಸ್ವಾಗತ ಭಾಷಣ ಸಂದರ್ಭದಲ್ಲಿ ಕಿರಣ ಖಂಡ್ರೆ ಅವರು ಲಿಂಗಾಯತರು 1 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಕೇವಲ 66 ಲಕ್ಷ ಲಿಂಗಾಯತರಿದ್ದಾರೆ ಎಂದು ಹೇಳುವ ಮೂಲಕ ಸರ್ಕಾರದಿಂದ ನಮಗೆ ಅನ್ಯಾಯವಾಗ್ತಾ ಇದೆ, ಸೌಲಭ್ಯಗಳಿಂದ ಲಿಂಗಾಯತರು ವಂಚಿತರಾಗ್ತಾ ಇದ್ದೇವೆ. ಅದಕ್ಕೆ ಲಿಂಗಾಯತ ಮಠಾಧೀಶರು ಒಕ್ಕೂಟದ ಅಧ್ಯಕ್ಷರಾದ ಬಸವಲಿಂಗ ಪಟ್ಟದೇವರು ಬೆಂಗಳೂರಿನಲ್ಲಿ ಮಠಾಧೀಶರನ್ನು ಸೇರಿಸಿ ಸಭೆ ಮಾಡಿ ಕಾಂತರಾಜ ವರದಿಯಲ್ಲಿ ನಮಗಾದ ಅನ್ಯಾಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದೆ ಅಂತ ಹೇಳುವಷ್ಟರಲ್ಲಿ ವೇದಿಕೆಯ ಮೇಲೆ ಇದ್ದ ಈಶ್ವರ ಖಂಡ್ರೆ ಅವರು ಕಿರಣ್ ಖಂಡ್ರೆ ಅವರ ಮಾತನ್ನ ತಡೆಯುವ ಪ್ರಯತ್ನ ಮಾಡ್ತಾರೆ. ಅದನ್ನ ದೃಶ್ಯಾವಳಿಯಲ್ಲೂ ಕೂಡ ನಾವು ನೋಡಬಹುದಾಗಿದೆ. ಇದನ್ನ ಮಾತನಾಡುವ ವೇದಿಕೆ ಅಲ್ಲ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಅಂದಾಗ ಕಿರಣ್ ಖಂಡ್ರೆ ಅವರು ಸಮಾಜಕ್ಕೆ ಅನ್ಯಾಯವಾಗ್ತಾ ಇದೆ, ಅದನ್ನ ವೇದಿಕೆ ಮೂಲಕ ಎಲ್ಲಾ ಸಮಾಜ ಬಾಂಧವರಿಗೆ ತಿಳಿಸ್ತಾ ಇದ್ದಾನೆ. ಸಮಾಜದ ನೋವು ಹೇಳಿಕೊಳ್ಳುವ ಅಧಿಕಾರ ನನಗಿದೆ, ತಮಗೆ ನೋವು ಆದರೆ ಕ್ಷಮೆ ಕೇಳ್ತೀನಿ ಅಂತ ಕಿರಣ್ ಖಂಡ್ರೆ ಅವರು ಹೇಳ್ತಾರೆ. ಅಷ್ಟರಲ್ಲಿ ಡಯಾಸ್ಗೆ ಬಂದು ಈಶ್ವರ ಖಂಡ್ರೆ ಅವರು ಮಾತನಾಡಿ, ಇದು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮ, ಸರ್ಕಾರ ಏನ್ ಮಾಡಿದೆ ಏನಿಲ್ಲ ಅಂತ ಹೇಳಲಿಕ್ಕೆ ನಾನಿದ್ದೇನೆ, ನನ್ನ ನಿಲುವು ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಟೀಕೆ ಮಾಡುವ, ವಾದ ವಿವಾದ ಮಾಡುವ ಸ್ಥಳ ಇದಲ್ಲ, ಭಿನ್ನ ವಿಚಾರ ತರುವ ಅವಶ್ಯಕತೆ ಇಲ್ಲ, ಇದು ರಾಜಕೀಯ ವೇದಿಕೆ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಿರಣ್ ಖಂಡ್ರೆ ಅವರು ಮಾತನಾಡಿ, ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ವೇದಿಕೆ ನಿರ್ಮಾಣ ಮಾಡೋಣ, ಪೂಜ್ಯರ ಅಧ್ಯಕ್ಷತೆಯಲ್ಲಿ ಸಮಾಜದವರ ಕುಂದು ಕೊರತೆ ಬಗ್ಗೆ, ನಮಗಾಗುತ್ತಿರುವ ಅನ್ಯಾಯದ ಬಗ್ಗೆ ಚರ್ಚಿಸಲು ಬೆಂಗಳೂರಿನಲ್ಲಿಯೇ ಲಿಂಗಾಯತ ಧರ್ಮಕ್ಕಾಗಿ ಸಪರೇಟ್ ವೇದಿಕೆ ನಿರ್ಮಾಣ ಮಾಡೋಣ ಅಂತ ಪೂಜ್ಯರಲ್ಲಿ ಈ ಮೂಲಕ ಮನವಿ ಕೂಡ ಮಾಡ್ತಾರೆ. ಮೆಡಿಕಲ್ ಕಾಲೇಜ್ ಇರಬಹುದು, ಎಲ್ಲರಲ್ಲಿ ಒಂದು ಅವಕಾಶ ಸಿಗ್ತದ. ನಾವು ಅವಕಾಶ ವಂಚಿತರಾಗಿದ್ದೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಮತ್ತೊಮ್ಮೆ ನಾನು ಮಾನ್ಯ ಸಚಿವರಲ್ಲಿ ಕೂಡ ಈಶ್ವರ ಖಂಡ್ರೆ ಅವರಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ, ಮೊನ್ನೆ ಏನು ಕಾಂತರಾಜ್ ವರದಿಯನ್ನು ಸಿದ್ದರಾಮಯ್ಯ ಸರ್ಕಾರ ಜಾರಿ ತರಲು ಹೊಟ್ಟಿತ್ತು, ಅದನ್ನು ತಾವು ಸದನದಲ್ಲಿ ಕೂಡ ವಿರೋಧ ಮಾಡಿದರೆ ತಮಗೂ ಕೂಡ ನನ್ನ ಸಮಾಜ ವತಿಯಿಂದ ತಮಗೂ ಕೂಡ ಧನ್ಯವಾದವನ್ನು ಅರ್ಪಣಿಸ್ತೀನಿ. ನಾನು ಅದಕ್ಕೂ ಮತ್ತು ಪೂಜ್ಯರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ, ಯಾವ ರೀತಿ ಒಕ್ಕಲಿಗರ ಸಮಾಜರು ಎಲ್ಲರೂ ಒಟ್ಟಾಗಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದರು. ಪರಮ ಪೂಜ್ಯ ನಮ್ಮ ಲಿಂಗಾಯತ ಮಠಾಧೀಶರ ಒಕ್ಕೂಟ ಅಧ್ಯಕ್ಷರಂತ ಬಸವಲಿಂಗ ಪಡೆದೇವರಲ್ಲಿ ನಾನು ಕೇಳ್ಕೊತೀನಿ, ತಾವು ಕೂಡಲೇ ಶೀಘ್ರದಲ್ಲೇ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿ ಇಡೀ ನಮ್ಮ ನಾಡಿನಾದ್ಯಂತ ಮಠಾಧೀಶರನ್ನು ಸೇರಿಸಿ ಅದೊಂದು ಸಿ ಎಂ ಅವರಿಗೆ ಒಂದು ಆ ಕಾಂತರಾಜ್ ವರದಿಯಲ್ಲಿ ನಮಗೇನು ಅನ್ಯಾಯ ಆಗಿದೆ, ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ ಒಟ್ಟು 1,20,00,000 ಜನಸಂಖ್ಯೆ ನಾವು ಲಿಂಗಾಯತರಿದ್ದೇವೆ. ಆದರೆ ಸರ್ಕಾರ ನಮ್ಮ ತೋರಿಸಿದೆ ಎಷ್ಟು, 66 ಲಕ್ಷ ಮಾತ್ರ. ಅದಕ್ಕೋಸ್ಕರ ಈ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣ, ಒಂದು ಕಣ್ಣಿಗೆ ಸುಣ್ಣ ಹಚ್ಚಲು ಹೊರಟಿದೆ. ಅದಕ್ಕೋಸ್ಕರ ನಾವು ನೋಡ್ರಿ, ನಮ್ಮ ಸಮಾಜ ಬಗ್ಗೆದಾಗ ನಾ ಮಾತಾಡ್ತಾ ಇದ್ದೀನಿ. ತಮಗೆ ನೋವಾದ್ರೆ ಅದಕ್ಕೆ ನಾ ಕ್ಷಮೆ ಕೇಳ್ಕೊತೀನಿ. ನನ್ನ ಸಮಾಜ ಧರ್ಮದ ಬಗ್ಗೆ ನನಗೆ ಆಡಂತ ಅಧಿಕಾರ ಇದೆ. ಸಮಾಜ ಬಗ್ಗೆ ಹೇಳಬೇಕಾಗ್ತದೆ, ನಮ್ಮ ಸಮಾಜ ಅನ್ಯಾಯ ಏನಾಗ್ಲತ್ತ ನಾವು ಜನರಿಗೆ ತಿಳಿಸ್ಬೇಕಾಗ್ತದೆ. ತಮಗ ನೋವಾದ್ರೂ ಕ್ಷಮೆ ಕೇಳ್ಕೊತೀನಿ ನಾನು. ಇದು ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೆ. ಸರ್ಕಾರಗಳ ಬಗ್ಗೆ ವೈಯಕ್ತಿಕ ಯಾರ್ದಾದ್ರೂ ನಾನೇನು ನಿಲುವು ತಗೊಂಡಿದ್ದೀನಿ ನನಗೆ ಗೊತ್ತಿದೆ. ನಾನು ನಿಲುವು ನಾನು ಹೇಳ್ತೀನಿ, ನೀವು ಹೇಳೋ ಅವಶ್ಯಕತೆ ಇಲ್ಲ, ನನಗೆ ಅಭಿನಂದನೆ ಮಾಡೋ ಅವಶ್ಯಕತೆನೂ ಇಲ್ಲ. ಅರ್ಥ ಆಯ್ತಾ? ಬಸವ ಜಯಂತಿ ಮಾಡ್ತಾ ಇದ್ವಿ, ಪೂಜ್ಯರೆಲ್ಲ ವೇದಿಕೆ ಮೇಲೆ ಇದ್ದಾರೆ, ಎಲ್ಲ ಪಕ್ಷದವರು ಇದ್ದೀವಿ. ಹೀಗಾಗಿ ಇದರ ಪಾವಿತ್ರ್ಯತೆ ಇಟ್ಕೊಳ್ಬೇಕು. ಸರ್ಕಾರ ಏನು ಮಾಡಿದೆ ಏನು ಮಾಡಿಲ್ಲ ಅದು ನಾನು ಹೇಳ್ತೀನಿ. ಇಲ್ಲಿ ಪಕ್ಷಾತೀತವಾಗಿ ಕುಂತಿದ್ದಾಗ ಯಾರ ಬಗ್ಗೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ನನ್ನ ಸಾಧನೆ ನಾನು ಹೇಳ್ತೀನಿ. ಅದಕ್ಕೆ ಹಾಗೆ ಮಾಡಿದೆ, ಈ ಸಮುದಾಯಕ್ಕೆ ಮಾಡಿದೆ, ಆ ಸಮುದಾಯಕ್ಕೆ ಆ ಪ್ರಶ್ನೆ ಬರೋದಿಲ್ಲ. ನಮ್ಮ ಸರ್ಕಾರ ಯಾವತ್ತಿಗೂ ಸರ್ವರಿಗೂ ಸಮಬಾಳು ಸಮಪಾಲು, ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೀವು ಸ್ವಾಗತ ಮಾಡಲಿಕ್ಕೆ ಬಂದಿದ್ದೀರಿ, ಸ್ವಾಗತ ಮಾಡಿ ಕೂಡ್ರಿ. ಇಲ್ಲಿ ಯಾವುದು ಭಿನ್ನ ವಿಚಾರಗಳು ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ತರುವಂಥದ್ದು ಅವಶ್ಯಕತೆ ಇಲ್ಲ. ಇದು ರಾಜಕೀಯ ವೇದಿಕೆ ಅಲ್ಲ. ಚುನಾವಣೆ ಬಂದಾಗ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋಣ. ಅರ್ಥ ಆಯ್ತಾ?
ಪೂಜ್ಯ ಗುರುಗಳಿಗೂ ನಾನು ಹೇಳ್ತಾ ಇದ್ದೀನಿ, ಇಂಥ ಭಾಷಣಗಳು ಇಂಥ ವೇದಿಕೆ ಮೇಲೆ ನೀವು ಮಾಡಿಸೋದಿತ್ತು ಅಂತ ಹೇಳಿದರೆ, ಯಾರಿಗೆ ಇದು ಸ್ವಾಗತ ಸಮಿತಿ ಅಧ್ಯಕ್ಷರು ಇದ್ದಾರೆ, ಇದರಲ್ಲಿ ಯಾವಾಗ ಆಹ್ವಾನ ಮಾಡ್ತೀರಿ ಪಕ್ಷಾತೀತವಾಗಿ ಯಾವ ಮಹಾಪುರುಷರ ಕಾರ್ಯಕ್ರಮ ಇರ್ತದೆ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಹಂಗೆ ಆಯಿತು, ಹಿಂಗಾಯಿತು, ಇವಾಗೆ ಆಯಿತು, ಹಿಂದಕ್ಕಾಗಾಯಿತು, ಅದೇ ವೇದಿಕೆ ಮಾಡಲೇ ಇವತ್ತು ನಾವೆಲ್ಲ ವಾದ ವಿವಾದ ಮಾಡಲಿಕ್ಕೆ ಕೂತಿದ್ದೇವ? ಅದರ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಪರಮ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ತೇನೆ, ಇದಕ್ಕೆ ಆದಂಥ ಒಂದು ಸಮಯ ತೆಗೆದು ಲಿಂಗಾಯತ ಧರ್ಮಕ್ಕಾಗಿ ಒಂದು ವೇದಿಕೆ ನಿರ್ಮಾಣ ಮಾಡೋಣ ಬೆಂಗಳೂರಲ್ಲಿ. ಮತ್ತೊಮ್ಮೆ